100 ml oil for 1 kg chicken. 100 ml ಆಯಿಲ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೀಟ್ ಮಾಡಬೇಕು. ಎಣ್ಣೆಗೆ ಸಾಸಿವೆ ಹಾಕ್ತಾ ಇದೀವಿ. ಸ್ವಲ್ಪ ಕರಿಬೇವು ಹಾಕೊಳ್ಳಿ. ಕರಿಬೇವು ಹಾಕೊಳ್ಳೋ ಇವಾಗ ಸ್ವಲ್ಪ ಕರಿಬೇವು ಹಾಕ್ತಿದೀವಿ. 2 ಈರುಳ್ಳಿ ಹಚ್ಕೊಂಡಿರೋದು ಹಾಕ್ಕೊಳ್ತಾ ಇದೀವಿ. ಇವಾಗ ಸಣ್ಣಗೆ ಹೆಚ್ಕೊಳ್ಬೇಕು 2 ಈರುಳ್ಳಿನ. ಇವಾಗ ಹುರ್ಕೊಳ್ತಾ ಇದ್ದೀವಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಆನಿಯನ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ಇಲ್ಲೊಂಚೂರು ಆನಿಯನ್, ಏನದು ಸಾಲ್ಟ್ ಮತ್ತೆ ಬೇಕಿದ್ರೆ ನೋಡ್ಕೊಳ್ಬೇಕು. ಗಾರ್ಲಿಕ್ ಪೇಸ್ಟ್ ವಿತ್ ಒಂದೇ ಒಂದು ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಹಾಕೊಂಡ್ವಿ, ಹುರಿಬೇಕು. ರೋಸ್ಟ್ ಮಾಡೋಣ. ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕೋಣ. ಮ್ಯಾರಿನೇಷನ್ಗೆ ಏನೇನು ಹಾಕಿದ್ದೀರಾ? ಸಾಲ್ಟ್, ಅರಿಶಿನ, ಚಿಲ್ಲಿ ಪೌಡರ್, ಒಂಚೂರು ಜೀರಿಗೆ ಪೌಡರ್, ಒಂಚೂರು 1/2 ಟೇಬಲ್ ಸ್ಪೂನು ಜೀರಿಗೆ ಪೌಡರ್, 1/2 ಟೇಬಲ್ ಸ್ಪೂನ್ ಪೆಪ್ಪರ್. ಚಿಕನ್ನ ಫಸ್ಟು ಲೆಮನ್ನು ಟರ್ಮರಿಕ್ ಪೌಡರ್ ಹಾಕಿ ತೊಳ್ಕೊಂಡು ನೀಟಾಗಿ ಮತ್ತೆ ಮ್ಯಾರಿನೇಟ್ ಮಾಡ್ಕೋಬೇಕು. ಏನು ಮಾಡ್ತಿದ್ದೀವಿ? ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಸ್ಕಿನ್ ಔಟ್ ಚಿಕನ್ನು ನಾವು ಒಂದು ದಿವಸದಿಂದ ತೊಗೊಂಡ್ಬಂದಿದ್ದೀವಿ. ವಾಟರ್ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಒಂದು 8 to 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡು ಚಿಕನ್ ಫುಲ್ ಬಾಯ್ಲ್ ಆಗಲಿ. 100 ml ವಾಟರ್. ಎಸ್. ಇವಾಗ ಇದನ್ನು ಬಾಯ್ಲ್ ಮಾಡಕ್ಕೆ ಬಿಡೋಣ. ಲಿಡ್ ಕ್ಲೋಸ್ ಮಾಡಬೇಕು. ಜೊತೆಗೆ ನಾವೊಂದು ಇದ್ರ ಜೊತೆಗೆ ರಸ ಮಾಡೋಣ ಅಂತ ಆಲ್ರೆಡಿ ಏನೇನು ಹಾಕಿದೀವಿ ಅಂತ ಹೇಳಿದೀವಿ. ಇದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂಚೂರು ಬಾಯ್ಲ್ ಆಗಲಿ, ಚೆನ್ನಾಗಿ ಕುದಿಬೇಕು. ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ರೋಸ್ಟ್ ಮಾಡಿದ್ರೆ ಅದೆಲ್ಲ ಪೀಸ್ಗೆಲ್ಲ ಚೆನ್ನಾಗಿ ಇಳಿಯುತ್ತೆ. ಹಿಡ್ದಾದ್ಮೇಲೆ ಟೇಸ್ಟ್ ನೋಡಬೇಕು.